ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೆಯ್ಟ್ ಲಾಸ್ ವಿಡಿಯೋ ಹೇಗೆಲ್ಲ ಹೋಯಿತು ಅಂತ ನೋಡ್ಕೊಂಬನ್ನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ತಡ ಮಾಡೋದು ಬೇಡ, ಈಗ ಹೋಗಿ ಇಡೀ ದಿನ ಹೇಗಿತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ಅಂತ ನೋಡ್ಕೊಂಬನ್ನಿ. ಇವತ್ತು ಡೇ 4 ವೆಯ್ಟ್ ಲಾಸ್ ಚಾಲೆಂಜ್ ನಂದು. ಸೊ ಬೆಳಗ್ಗೆನೇ ಎದ್ದು ನಾನೊಂದು ಡಿಟಾಕ್ಸ್ ವಾಟರ್ ತಗೊಳ್ತಾ ಇದ್ದೀನಿ. ಇದು ವೆಯ್ಟ್ ಲಾಸ್ ಪೌಡ್ರು, ಹೋಮ್ ಮೇಡ್ ಮಾಡಿರುವಂಥದ್ದು. ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮ್ಯಾಜಿಕ್ ವೆಯ್ಟ್ ಲಾಸ್ ಪೌಡರ್ ಅಂಥೇಳಿ ತಮ್ಮನೇಲಿರುತ್ತೆ, ಹೋಗಿ ಚೆಕ್ ಮಾಡಿ ವಿಡಿಯೋ ನೋಡ್ಕೊಂಡು ನೀವು ಕೂಡ ಈ ಪೌಡ್ರನ್ನ ಮಾಡಿ ಇಟ್ಕೊಳ್ಬೋದು. ಒಳ್ಳೆ ಎಫೆಕ್ಟಿವ್ ರಿಸಲ್ಟನ್ನು ಕೊಡುತ್ತೆ ಇದು ಡಿಟಾಕ್ಸ್. ಬೆಳಗ್ಗೆ ನಾನು ಒಂದು 6 ಗಂಟೆ ಹಂಗೆ ಈ ಡಿಟಾಕ್ಸ್ ವಾಟರ್ನ ತಗೊಂಡೆ. ಅದಾದ ನಂತರ ಸೊ ಡಿಟಾಕ್ಸ್ ವಾಟರ್ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಯಾವುದಾದ್ರೂ ಒಂದು ಡಿಟಾಕ್ಸ್ ತೊಗೊಳ್ಬೇಕು. ಸೊ ಅದಾದ ನಂತರ ಬ್ರೇಕ್ಫಾಸ್ಟ್ಗೆ ನಾನು ಸಾಮಾನ್ಯವಾಗಿ ಬೆಳಗ್ಗೆ ನನಗೆ ಬ್ರೇಕ್ಫಾಸ್ಟ್ ಇಷ್ಟ ಆಗದೆ ಇರೋ ಕಾರಣ ನಾನು ಗಂಜಿನೇ ಹೆಚ್ಚಾಗಿ ಕುಡಿತೀನಿ. ಬೇಕಿದ್ರೆ ನೀವು ಅಲ್ಲಿ ಗಂಜಿ ರಿಪ್ಲೇಸ್ ಮಾಡ್ಕೊಳ್ಬೋದು. ಸ್ಮೂದಿ, ಓಟ್ಸಲ್ಲಿ ಏನಾದರೂ ಮಾಡ್ಕೊಳ್ಬೋದು. ಇಲ್ಲ ಬ್ರೇಕ್ಫಾಸ್ಟ್ ಇಷ್ಟ ಅನ್ನೋರು ನೀವು ಬ್ರೇಕ್ಫಾಸ್ಟ್ನ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬ್ರೇಕ್ಫಾಸ್ಟ್ನ ತಗೊಳ್ಬೇಕು. ಪ್ರೋಟೀನ್ ಇರೋವಂಥದ್ದು ಅಥವಾ ನ್ಯೂಟ್ರಿಷನ್ಸ್ ಇರೋವಂಥದ್ದನ್ನ ಜಾಸ್ತಿ ತಿನ್ನಬೇಕು. ಸೊ ನನ್ನ ಬ್ರೇಕ್ಫಾಸ್ಟ್ ಮುಗೀತು. ಲಂಚ್ ಬಾಕ್ಸ್ಗೆ ಸ್ವಲ್ಪ ನೋಡಿ, ರೈಸ್ ಕ್ವಾಂಟಿಟಿ ಇಷ್ಟೇ ಇರಬೇಕು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಪಲ್ಯ, ತರಕಾರಿ, ಹಣ್ಣುಗಳಿರಬೇಕು. ಈ ರೀತಿ ನನ್ನ ಲಂಚ್ ಬಾಕ್ಸ್ ಆಗಿತ್ತು. ಸ್ಕೂಲಲ್ಲೇ ನನ್ನ ಲಂಚ್ ಆಗುತ್ತೆ, ಹಾಗಾಗಿ ಲಂಚದ್ದು ವಿಡಿಯೋ ತೋರ್ಸೋಕ್ಕಾಗಲ್ಲ. ಇವಾಗ ಸ್ಕೂಲಿಗೆ ಹೊರಡ್ತಾ ಇದ್ದೀನಿ. ಸೊ ಸ್ಕೂಲಲ್ಲೇ ಲಂಚ್ ಕೂಡ ಮುಗಿಯುತ್ತೆ. ಸೊ ಹಾಗಾಗಿ ಏನು ತೊಗೊಳ್ತೀನಿ ಮಾತ್ರ ತೋರಿಸಿರ್ತೀನಿ. ಅದಾದಮೇಲೆ ಮನೆಗೆ ಬಂದಮೇಲೆ ನನಗೆ ಗೊತ್ತಿರುವಂಥ ಸಿಂಪಲ್ ಆಗಿರುವಂಥ ಈ ಎಲ್ಲ ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ತೋರಿಸುವಂಥ ಎಕ್ಸಸೈಸ್ನ ಆರಾಮಾಗಿ ಯಾರು ಬೇಕಾದರೂ ಮನೆಯಲ್ಲಿ ವುಮೆನ್ಸ್ ಮಾಡ್ಕೊಳ್ಬೋದು. ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬೆಲ್ಲಿ ಫ್ಯಾಟ್ ಬರ್ನ್ ಆಗುತ್ತೆ, ಮತ್ತು ಆರ್ಮ್ಸ್ ದಪ್ಪ ಇದ್ದರೆ ಸಣ್ಣ ಆಗುತ್ತೆ. ಸೊ ಮತ್ತು ಮಾಡೋಕ್ಕೂ ಕೂಡ ತುಂಬಾ ಸಿಂಪಲ್, ಏನೋ ಹೆವಿ ರಿಸ್ಕ್ ತೊಗೊಂಡು ಮಾಡಬೇಕಂತೇನಿಲ್ಲ. ಜಸ್ಟ್ ಸಿಂಪಲ್ ಆಗಿರುವಂಥದ್ದೇ 20 ಮಿನಿಟ್ಸ್ ಆದರೂ ನಾವು ಡೈಲಿ ಎಕ್ಸಸೈಸ್ ಮಾಡ್ಕೊಳ್ಬೇಕು. ಜೊತೆಗೆ ವಾಕ್ ಮಾಡಿದರೆ ಬೇಗನೆ ನಾವು ಹೆಲ್ದಿಯಾಗಿ ವೆಯ್ಟ್ನ ರೆಡ್ಯೂಸ್ ಮಾಡ್ಬೋದು. ಸೊ ನಂಗೆ ವಾಕ್ ಹೋಗೋಕ್ಕಾಗ್ತಾಯಿಲ್ಲ ಸದ್ಯಕ್ಕೆ. ನಾನು ಅಲ್ಲೇ ನಂಗೆ ಗೊತ್ತಿರುವಂಥ ಈ ಥರದ ಸಿಂಪಲ್ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಜಂಪಿಂಗ್ ಜಾಕ್ಸ್ ಅಂತ. ಇದು ಕೂಡ ತುಂಬಾ ಬಾಡಿನ ರಿಲೀಫ್ ಮಾಡುತ್ತೆ ಈ ಒಂದು ಎಕ್ಸಸೈಸು. ನನ್ನ ಮೋಸ್ಟ್ ಫೇವ್ರೇಟ್ ಎಕ್ಸಸೈಸ್ ಇದು. ಈ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಬ್ಯಾಕ್ ಪೇನ್ ಅನ್ನೋದೇ ಬರ್ತಾಯಿಲ್ಲ. ತುಂಬ ಬ್ಯಾಕ್ ಪೇನ್ ಬರ್ತಿತ್ತು. ಸೊ ತುಂಬ ಬಾಡಿ ಒಂಥರ ರಿಲೀಫ್ ಅನಿಸುತ್ತೆ ನನಗೆ ಈ ಎಕ್ಸಸೈಸ್ ಮಾಡಿದಾಗ. ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಅದಾದ ನಂತರ ಗ್ರೀನ್ ಟೀ ತೊಗೊಳ್ತಾ ಇದ್ದೀನಿ. ಮೈ ಮೋಸ್ಟ್ ಫೇವ್ರೇಟ್ ಗ್ರೀನ್ ಟೀ ಅಂತಲೇ ಹೇಳ್ಬೋದು. ಇದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬೇಗ ಹೋಗಿ ಇದನ್ನು ಆರ್ಡರ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ನಾನು ಪ್ರತಿ ವಿಡಿಯೋದಲ್ಲೂ ಅದಕ್ಕೆ ಹೇಳೋದು, ತುಂಬ ಚೆನ್ನಾಗಿದೆ. ಊಟಕ್ಕೆ ಸ್ವಲ್ಪ ಕಡಕ್ ರೊಟ್ಟಿ, ಹಸಿ ತರಕಾರಿ ಆ್ಯಂಡ್ ಚಿಕನ್, ಪ್ರೋಟೀನ್ಗೋಸ್ಕರ ಚಿಕನ್ ತೊಗೊಂಡು ನನ್ನ ಈ ವೆಯ್ಟ್ ಲಾಸ್ನ ಮುಗಿಸ್ಕೊಂಡೆ. ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಕೊಡಿ. ಮತ್ತೆ ನೆಕ್ಸ್ಟ್ ಡೇ ವೆಯ್ಟ್ ಲಾಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.